ಮೇಡಮ್ ನಮಸ್ತೆ. ಯಾವ ಸಿನಿಮಾಗೆ ಬಂದಿದ್ದೀರಿ? ಕುಚಿಕ್ಕು ಹೆಂಗಿದೆ ಮೇಡಮ್ ಸಿನಿಮಾ? ತುಂಬ ಚೆನ್ನಾಗಿದೆ ಸರ್. ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಹಾಂ, ಎಮೋಷನಲ್ ಇದೆ. ತುಂಬ ಚೆನ್ನಾಗಿದೆ ಫಿಲಮ್. ಅಂದರೆ ಈ ಸಿನಿಮಾದಲ್ಲಿ ಏನಂತ ಗೊತ್ತಾಯ್ತು ನಿಮಗೆ? ಫ್ರೆಂಡ್ಶಿಪ್ ಅಂದರೆ ಯಾವ ರೀತಿ ಇರಬೇಕು ಅನ್ನೋದು ಯಾರನ್ನೂ ತುಂಬ ನಂಬಬಾರ್ದು ಅನ್ನೋದೊಂದು ಗೊತ್ತಾಯ್ತು. ಹಾಂ ಮೇಡಮ್. ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ, ಅಂದರೆ ಚಿಕ್ಕ ವಯಸ್ಸಿಂದ ಹೆಂಗೆ, ದೊಡ್ಡವರಾದ್ಮೇಲೆ ಹೆಂಗೆ, ಆ ಥರ ಏನಾದ್ರು ಇದೆಯಾ ಈ ಸಿನಿಮಾದಲ್ಲಿ, ಅಥವಾ ಬೇರೆ ಥರ ಇದೆಯಾ? ಚಿಕ್ಕ ವಯಸ್ಸಲ್ಲಿ ಅವರು ಮಕ್ಕಳಾಗಿದ್ದಾಗ ಹೆಂಗಿರ್ತಾರೆ, ದೊಡ್ಡವರಾದ್ಮೇಲೆ ಹೆಂಗಿರ್ತಾರೆ? ಮನೆಯದು ಮತ್ತೆ ಪ್ರಭಾವ ಬೀರುತ್ತೆ ಸರ್ ಮಕ್ಕಳ ಮೇಲೆ. ಮನೇಲಿ ತಂದೆ ತಾಯಿ ಆದವರು ಕೂಡ ಮಕ್ಕಳಿಗೆ ಸ್ಪಂದಿಸಬೇಕು ಸರ್. ಅದು ಇದು ಕಾಣುತ್ತೆ ಫಿಲಮ್. ಅಂದರೆ ಮಕ್ಕಳನ್ನ ಸ್ವಲ್ಪ ನೋಡಿ ಮಾಡಿ ಬೆಳೆಸ್ಬೇಕು ಅಂತ ಇದ್ದೀರಿ ನೀವು? ಅಲ್ಲ, ಒಬ್ಬೊಬ್ರು ಮಕ್ಕಳದು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಓದು ಟಾರ್ಚರ್ ಮಾಡೋದು ಸರಿ ಇರಲ್ಲ. ಅದು ಅಂದರೆ ಅವ್ರ ಮೈಂಡ್ ಪ್ರೆಷರ್ ಆಗ್ಬಾರ್ದು ಸರ್ ಅಂತ ನನಗೆ ಅನಿಸುತ್ತೆ. ನಿಮ್ಮ ಅನಿಸಿಕೆ? ಈ ಸಿನಿಮಾದಲ್ಲಿ ಹಾಡುಗಳು ಹೆಂಗಿದ್ದಾವೆ? ತುಂಬ ಚೆನ್ನಾಗಿದೆ ಹಾಡು ಮಾತ್ರ. ಎಷ್ಟು ಹಾಡುಗಳಿದೆ ಮೇಡಮ್? ನಾಲ್ಕು ಹಾಡುಗಳಿದೆ. ತುಂಬ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ. ಫೈಟ್ಗಳೆಲ್ಲ ಹೆಂಗಿದ್ದಾವೆ? ಹಾಡು ತುಂಬ ಚೆನ್ನಾಗಿದೆ. ಹಾಡು ತುಂಬ ಚೆನ್ನಾಗಿ ಬಂದಿದೆ. ಹಾಂ ಮೇಡಮ್. ಮೇಡಮ್, ಈ ಸಿನಿಮಾದಲ್ಲಿ ನಿಮಗೆ ಯಾವ ಥರ ಹೆಂಗೆ ಅನಿಸ್ತು ಮೇಡಮ್? ಅಂದರೆ ಸಿನಿಮಾ ಓವರಾಲ್ ಆಗಿ ಸಿನಿಮಾ ಹೆಂಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಫ್ರೆಂಡ್ಸ್ ಆಗಲಿ ತಂದೆ ಹಾಂ. ತಾಯಿದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಟೈಮ್ ಪಾಸ್ ಆಗಿದ್ದೇ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ತೋರಿಸಿ ಫ್ಯಾಮಿಲಿ ಇವಾಗೆಲ್ಲ ಫ್ರೆಂಡ್ಸ್ ಬಂದಿದ್ದೀವಿ. ನೆಕ್ಸ್ಟು ಫ್ಯಾಮಿಲಿ ಎಲ್ಲ ಬರ್ತೀವಿ. ನೆಕ್ಸ್ಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಈಗೆಲ್ಲ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಿ ಈಗ ಫ್ರೆಂಡ್ಸ್ ಎಲ್ಲ ಬಂದು ಈಗ ನೆಕ್ಸ್ಟ್ ಕರ್ಕೊಂಡ್ಬರ್ತೀವಿ. ಫ್ಯಾಮಿಲಿ ಎಲ್ಲ ಕರ್ಕೊಬರ್ತೀರಿ. ಅಂದರೆ ಕುಟುಂಬ ಸಮೇತ ನೋಡುವಂಥ ಸಿನಿಮಾನ ಇದು? ನೋಡೋಂಥ ಮೂವಿ ಇದು. ಹಾಂ ಮೇಡಮ್. ಎಲ್ಲರೂ ಮಕ್ಕಳು ಎಲ್ಲರೂ ಕರ್ಕೊಂಡ್ಬರ್ತೀವಿ. ಹೊಸ ಪ್ರತಿಭೆಗಳನ್ನ ನಾವು ಎಲ್ಲರೂ ಪ್ರೋತ್ಸಾಹಿಸಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು.